ಬಂದಂಗೆ ನನ್ನ ಮಗ 6th ರ್ಯಾಂಕ್ ಬಂದಾನೆ, ಸ್ಟೇಟಿಗೆ 6th ರ್ಯಾಂಕ್ ಬಂದಿದ್ದಾನೆ. PUC ಇದು ಧಾರವಾಡ ಜಿಲ್ಲೆಯಲ್ಲಿ 2nd ರ್ಯಾಂಕ್ ಬಂದಿದ್ದಾನೆ. ನಾನು ಹೇಳ್ಕೊಳ್ಳಿಕ್ಕೆ ತುಂಬ ಹೆಮ್ಮೆ ಅನ್ನಿಸ್ತದೆ. ಅದಕ್ಕೆ ತುಂಬ ಸಪೋರ್ಟ್ ಇದೆ. ನನ್ನ ದೊಡ್ಡ ಮಗ ಗೌರವ್ ನಾಯಕ್ ಅಂತ, ಅವನು ಲೈಬ್ರರಿಯಲ್ಲಿ ಕೂಡಿಸ್ಕೊಂಡು ಓದಿಸ್ತಿದ್ದ. ಮತ್ತು ಚೇರ್ಮನ್ ಸರು ಮತ್ತು ನಾನು ಪ್ರಿನ್ಸಿಪಲ್ ಮೇಡಮು ಎಲ್ಲರೂ ಸೇರಿ ತುಂಬ ಅವನಿಗೆ ಸ್ಕೋಪ್ ಕೊಟ್ಟಿದ್ದಾರೆ. ಅವನು SSLCಯಲ್ಲೂ ಸಹಿತ ಸ್ಟೇಟಿಗೆ 2nd ಬಂದಿದ್ದ ಮತ್ತು ನಮ್ಮ ಜಿಲ್ಲೆಗೂ 2nd ಇದ್ದ. ಈ ವರ್ಷವೂ ನಮಗೆ ಹೋಪ್ಸ್ ಇತ್ತು ಅವನು ಸ್ಟೇಟಿಗೆ ಫಸ್ಟ್ ಬರ್ತಾನೆ ಅಂಥೇಳಿ. ಬಟ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅವನಿಗೆ ಇಂಗ್ಲೀಷಲ್ಲಿ ಹೋಗಿರೋದ್ರಿಂದ ಅವನು ಸ್ಟೇಟಿಗೆ 6th ಬಂದಿದ್ದಾನೆ. 6 ಮಾರ್ಕ್ಸ್ ಅವನು ಇಂಗ್ಲೀಷಲ್ಲಿ ಕಳ್ಕೊಂಡಿದ್ದಾನೆ. ಬಟ್ ರಿವ್ಯಾಲ್ಯೂಷನ್ ಹಾಕ್ತಾಯಿದ್ದೀವಿ. ಅವನಿಗೆ ಕಾನ್ಫಿಡೆನ್ಸ್ ಇದೆ ಎಲ್ಲ ಸಬ್ಜೆಕ್ಟಲ್ಲಿ ಔಟ್ ಬರ್ತದೆ ಅಂಥೇಳಿ. ಸೊ ರಿವ್ಯಾಲ್ಯೂಷನ್ ಹಾಕಿದಾಗ ಏನು ಬರುತ್ತೆ ರಿಸಲ್ಟ್ ಕಾದು ನೋಡೋಣ. ಏನು ಮಾಡ್ಬೇಕಂತ ನಿಮ್ಮ ಮಗ ನೆಕ್ಸ್ಟ್? ಅವನಿಗೆ ಆ್ಯಕ್ಚುಲಿ ಅವನು ಆ ಥರ ಅಂದ್ಕೊಂಡಿಲ್ಲ. ಒಳ್ಳೆ ಸ್ಕೋರ್ ನೀಟಿಗೂ ಕೂತ್ಕೊಳ್ತಾ ಇದ್ದಾನೆ, CET ಕೊಡ್ತಾ ಇದ್ದಾನೆ. ಅವನಿಗೆ ಯಾವುದು ಒಳ್ಳೆ ಆ ಮೂಮೆಂಟಲ್ಲಿ ಯಾವುದಕ್ಕೆ ಹೋಗ್ಬೇಕು ಅನಿಸ್ತದೆ, ಡಾಕ್ಟ್ರ್ ಆಗಬೇಕಂತ ಅಂದ್ಕೊಂಡಿದ್ದಾನೆ. ಬಟ್ ನೋಡಬೇಕು ಅಂತ ವಿಚಾರ ಮಾಡ್ಕೊಂಡಿದ್ದೀವಿ. ಪ್ರೆಷರ್ ಹಾಕಿದ್ರೆ ನನ್ನ ಮಗ ಫಸ್ಟೇ ಬರಬೇಕು ಸೆಕೆಂಡ್? ಇಲ್ಲ ಯಾವತ್ತೂ ಪ್ರೆಷರ್ ಹಾಕಿಲ್ಲ. ನಾವು ಯಾರೂ ಆ ಥರ ಪ್ರೆಷರ್ ಹಾಕಿಲ್ಲ. ಅವನೇ ಸ್ವಂತಕ್ಕಿಂದ ಅವನೇ ಓದ್ತಾ ಇದ್ದಾನೆ. SSLC ಸ್ಟೇಟಿಗೆ 2nd ಬಂದು ನಮ್ಮ ಬೆನಕ PU ಕಾಲೇಜ್ ಸ್ಕೂಲಿಗೆ ಹೆಸರು ತಂದಿದ್ದಾನೆ. ಹಾಗೆ ಬೆನಕ ಕಾಲೇಜಿಗೂ ಹೆಸರು ತರಬೇಕು, ಸ್ಟೇಟಿಗೆ ರ್ಯಾಂಕ್ ಬರಬೇಕು ಅಂತ ಅವನಿಗೊಂದು ಇಂಟೆನ್ಷನ್ ಇತ್ತು. ಸೊ ಅದೇ ಥರ ಅವನು ಮಾಡಿ ತೋರಿಸಿದ್ದಾನೆ. ಸ್ಟೇಟಿಗೆ 6th ರ್ಯಾಂಕ್ ಬಂದು ತೋರಿಸಿದ್ದಾನೆ, ಪ್ರೂವ್ ಮಾಡಿದ್ದಾನೆ. ಒಟ್ಟಿನಲ್ಲಿ ಶಿಕ್ಷಣ ಸಂಸ್ಥೆ ಮಹತ್ವದ ಸಾಧನೆ ಮಾಡಿದ್ದು ಸಾಧ್ವಿ ಲಾಡ್ 93.33%, ಮಯೂರಿ ಕಾಟವೆ 91.16%, ಪ್ರಥಮೇಶ್ 91%, ಆಕಾಶ್ ಎಸ್ 90.16%, ರೋಷನ್ BN 90%, ತೇಜಸ್ವಿನಿ ಕೆ 89.5%, ಅನಿರುದ್ಧ್ ಐ 89.5%, ಸಾಕ್ಷಿ P 81%, ಕೀರ್ತನ ಜೆ 88.3%, ನೇತ್ರಾವತಿ H 88.16%, ಶ್ರೇಯಾ M 87.5%, ಗೌರಿ N 87.5%, ದರ್ಶನ್ ಕೆ 87%, ಐಶ್ವರ್ಯ V 86.66%, ತಾಲಿಬ್ ಜುನೇದ್ P 86.5%, ರಂಜಿತಾ M 86%, ಹನುಮಂತ 85.66%, ಮೈತ್ರಿ B 85.16% ಅಂಕ ಪಡೆದು ಸಾಧನೆ ಮಾಡಿದ್ದಾರೆ.